ಕರ್ನಾಟಕ ಬಂದ್ ಎಲ್ಲ ಕಡೆಗೂ ಕೂಡ ನಡೀತಾ ಇದೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಪ್ರತಿಭಟನೆಗಳಾಗ್ತಾ ಇದೆ ಎಲ್ಲ ದೃಶ್ಯಗಳನ್ನು ತೋರಿಸ್ತಾ ಇದೀವಿ. ಕೆಲವೊಂದು ಕಡೆಗೆ ರೈಲ್ ರೋಕೋ ಆಗ್ತಿರುವಂಥದ್ದು, ಕೆಲವೊಂದು ಕಡೆಗೆ ಅಂಗಡಿ ಮುಂಗಟ್ಟುಗಳನ್ನ ಬಲವಂತವಾಗಿ ಮುಚ್ಚಿಸ್ತಾ ಇರುವಂಥದ್ದು, ಇನ್ನೊಂದು ಕೆಲವೊಂದು ಕಡೆಗೆ ಈ ರಾಷ್ಟ್ರೀಯ ಹೆದ್ದಾರಿಗಳೇ ಆಟದ ಮೈದಾನಗಳಾಗಿರೋದನ್ನು ನಾವು ತೋರಿಸ್ತಾ ಇದ್ದೀವಿ. ಕೆಲವೊಂದು ಕಡೆ ಪ್ರತಿಭಟನೆಗಳು ಕೂಡ ನಿಮ್ಮ ಮುಂದಿಡುವಂಥ ಪ್ರಯತ್ನಗಳು ಆಗ್ತಾ ಇದೆ. ಸೊ ಕೆಲವೊಂದು ಕಡೆಗೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ. ಇದು ಕರ್ನಾಟಕದ ಸ್ಥಿತಿ. ಬಂದ್ ಒಂದು ಲೆಕ್ಕದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಅದು ಯಶಸ್ಸನ್ನು ಕಾಣ್ತಾ ಇದೆ. ಬಂದ್ ಬಿಸಿ ಎಲ್ಲ ಕಡೆಗೂ ಕೂಡ ವ್ಯಾಪಕವಾಗಿ ಹಬ್ತಾ ಇದೆ. ರಮೇಶ್, ನಾನು ಹೇಳ್ತಾ ಇದ್ದೆ ಯಾಕೆ ಅಲ್ಲ ನಾನು ಮಾತಾಡ್ತೀನಿ ಯಾಕಂದ್ರೆ ನಾನು ಹೇಳ್ತಾ ಇದ್ದೆ ಯಾಕೆ ನಮ್ಮಲ್ಲಿ ಆ ಒಗ್ಗಟ್ಟು ನಮ್ಮಲ್ಲಿ ಕಾಣಲ್ಲ ರಾಜಕಾರಣಿಗಳಲ್ಲಿ. ಇಲ್ಲ, ಸ್ವಾಭಾವಿಕವಾಗಿ ತಾವಾಗಲೇ ಬಹಳ ಪ್ರಮುಖವಾದ ಪ್ರಶ್ನೆಯನ್ನು ಎತ್ತದ್ರಿ. ಇವತ್ತು ಕೇರಳದವರು ಕೇರಳ ವಿಷಯ ಬಂದರೆ ಪಕ್ಷಾತೀತವಾಗಿ ಎಲ್ಲರೂ ಒಂದಾಗ್ತಾರೆ. ಅದು UDA ಇರ್ಬೋದು, NDA ಏನು 2-3 ಮಾಡ್ಕೊಂಡು ಯುನೈಟೆಡ್ ಫ್ರಂಟು ಲೆಫ್ಟ್ ಫ್ರಂಟ್ ಏನೋ ಮಾಡ್ಕೊಂಡಿದ್ದಾರೆ. ತಮಿಳ್ನಾಡು ವಿಚಾರ ಬಂದಾಗ ಅಣ್ಣಾ DMK, PMK ಮತ್ತೊಬ್ರು MDMK ಎಲ್ಲರ ಜೊತೆ ಆಗ್ತಾರೆ, ಎಲ್ಲರೂ ಸೇರ್ಕೊತಾರೆ. ಆಂಧ್ರ ಪ್ರದೇಶದ ವಿಷಯ ಬಂದಾಗ TRS ಕಾಂಗ್ರೆಸ್, TDP, YRS ಕಾಂಗ್ರೆಸ್ ಎಲ್ಲ ಜೊತೆ ಆಗ್ತಾರೆ. ಕರ್ನಾಟಕದ ವಿಚಾರ ಬಂದರೆ ನಮ್ಮ ದುರ್ದೈವ ಬಹುತೇಕ ಆಗಲೇ ಪ್ರವೀಣ್ ಶೆಟ್ಟರ್ ಅದನ್ನೇ ಕೋಟ್ ಮಾಡಿದಂಥದ್ದು. ರಾಷ್ಟ್ರೀಯ ಪಕ್ಷಗಳ ಸಹಕಾರ ಸಿಗ್ತಾ ಇಲ್ಲ ನಿರೀಕ್ಷಿತ ಮಟ್ಟದಲ್ಲಿ. ಇವತ್ತು ಕಾವೇರಿ ವಿಷಯದಲ್ಲಿ ದೇವೇಗೌಡರು ಧ್ವನಿ ಎತ್ತದಾಗ ಸೋಮನಾಥ್ ಚಟರ್ಜಿ ಅವರು ಸ್ಪೀಕರ್ ಇದ್ರು. ಇವ್ರು ಧ್ವನಿ ಎತ್ತದಾಗ ಎಂಟೈರ್ ತಮಿಳುನಾಡು MP ದೇವೇಗೌಡ ಮೇಲೆ ಅಟ್ಯಾಕ್ ಮಾಡ್ತಾರೆ. ದೊಡ್ಡ ಗಲಾಟೆ ಆಗುತ್ತೆ ಹೌಸಲ್ಲಿ. ಆದರೆ ಹೌಸಲ್ಲಿ ಇದ್ದಂಥ ಕಾಂಗ್ರೆಸ್ BJP ಸದಸ್ಯರು ದೇವೇಗೌಡರ ಬೆಂಬಲಕ್ಕೆ ಬರೋದಿಲ್ಲ. ದುರಂತ ಅದು. ಇಲ್ಲಿರ್ತಕ್ಕಂಥ ವಿಷಯ ಈಗ ಕಾವೇರಿ ವಿಷಯ ಬಂತು. ದೇವೇಗೌಡರು 20 ವರ್ಷದಿಂದ ವಿಧಾನಸಭೆಯಲ್ಲಿ ವಿಧಾನಸೌಧಕ್ಕೆ ಪ್ರವೇಶವನ್ನು ಮಾಡಿರಲಿಲ್ಲ. ಆದರೆ ಕಾವೇರಿ ಇಶ್ಯೂ ಬಂದಾಗ ಅವರು CM ಕರೆದಂಥ ಮೀಟಿಂಗಿಗೆ ಅಲ್ಲಿಗೆ ಬರ್ತಾರೆ, ಅಲ್ಲೇ ಅಡ್ವೈಸ್ ಮಾಡ್ತಾರೆ. ಇನ್ ದ ಇಂಟ್ರೆಸ್ಟ್ ಆಫ್ ಸ್ಟೇಟ್ ನಾನು ಹೇಳ್ತಕ್ಕಂಥದ್ದು ನಮ್ಮ ರಾಜ್ಯದ ಭಾಷೆ, ಜಲ, ನೆಲದ ವಿಷಯ ಬಂದಂಥ ಸಂದರ್ಭದಲ್ಲಿ ಏನು ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತವೆ ಅದಕ್ಕೆ ಪಕ್ಷಾತೀತವಾಗಿ ನಾವು ಬೆಂಬಲವನ್ನು ಕೊಡಬೇಕಾಗುತ್ತೆ, ಮತ್ತು ಅವರಿಗೆ ಧ್ವನಿಯನ್ನು ಎತ್ತಬೇಕಾಗುತ್ತೆ. ನಾವು ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ವೈಯಕ್ತಿಕ ವಿಚಾರಗಳನ್ನ ಬದಿಗಿಟ್ಟು ನಾವು ಸ್ವಾಗತ ಮಾಡಬೇಕಾಗುತ್ತೆ. ಇದೇ ಮಾತನ್ನು ನಾನು ಹೇಳಿದ್ದು. ಈಗ ನಮಗೆ ಮಹದಾಯಿನಲ್ಲಿ ಕುಡಿಯೋ ನೀರು ಸಿಗದಾದ್ರೆ BJP ಕ್ರೆಡಿಟ್ ಸಿಗುತ್ತಾ? ನಾವು ಸ್ವಾಗತ ಮಾಡ್ತೇವೆ. ಒಂದು ಪ್ರಾದೇಶಿಕ ಪಕ್ಷವಾಗಿ JDS ನಾವು ಸ್ವಾಗತ ಮಾಡ್ತೇವೆ. ನಾವೇ ಅವ್ರಿಗೆ ಅಭಿನಂದನೆ ಹೇಳ್ತೀವಿ. ಯಡಿಯೂರಪ್ಪ ಕ್ರೆಡಿಟ್ ತಗೋತಾರೋ, ಅನಂತಕುಮಾರ್ ಕ್ರೆಡಿಟ್ ತಗೋತಾರೋ ನಮ್ಗೆ ಬೇಕಿಲ್ಲ. ನಮ್ಮ ರಾಜ್ಯಕ್ಕೆ ನೀರು ಬೇಕು. ಸಿದ್ದರಾಮಯ್ಯ ಲೀಡ್ ತಗೊಂಡು ಮಾಡ್ತಾರಾ? ನಾವು ಅಭಿನಂದನೆಗಳು ಹೇಳ್ತೇವೆ. ಕೆಲಸ ಆಗಬೇಕು. ರಾಜ್ಯದ ಭಾಷೆ ವಿಷಯ ಬಂದಾಗ, ಜಲದ ವಿಷಯ ಬಂದಾಗ, ನೆಲದ ವಿಷಯ ಬಂದಾಗ ನಾವು ಪಕ್ಷಾತೀತವಾಗಿ ಒಂದಾಗಬೇಕಾಗುತ್ತೆ. ಮೊದಲ ಆದ್ಯತೆ ನಮ್ಮ ರಾಜ್ಯ, ನಮ್ಮ ಭಾಷೆ, ನಮ್ಮ ನೆಲ. ಈ ನಿಟ್ಟಿನಲ್ಲಿ ನಾವು ಒಂದಾಗಬೇಕು ಅಂತ ನಾನು ಒಪ್ಕೋತೇನೆ. ಹೃದಯ ಮುಟ್ಕೊಂಡು ಮಾತಾಡಲಿ. ರಮೇಶ್ ಅವರು ಕೂಡ ಮಾತಾಡೋಂಥ ಸಂದರ್ಭದಲ್ಲಿ ಯಾರು ಕೂಡ ಸಂಸತ್ತಲ್ಲಿ ದೇವೇಗೌಡರ ಪರ ಬಂದಿಲ್ಲ. ಮತ್ತು ದೇವೇಗೌಡರು ಇಲ್ಲಿ ಉಪವಾಸ ಕೂತಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಇಲ್ಲಿ ಸ್ಪಂದನೆ ಮಾಡಿದ್ರು, ಆ ಟ್ರಿಬ್ಯುನಲ್ಗೆ ಹೋಗದೇ ಇರೋ ರೀತಿಯಲ್ಲಿ ಯಾವ ರೀತಿ ನೋಡಿಕೊಂಡ್ರು, ಇದನ್ನೆಲ್ಲ ಸ್ವಲ್ಪ ಮನಸ್ಥಿತಿನ ಬದಲಾಯಿಸ್ಕೊಂಡು ಮಾತಾಡಲಿ. ಇವರೆಲ್ಲ ನೋಡಿ, ರಾಜ್ಯದ ವಿಷಯ ಬಂದಂಥ ಸಂದರ್ಭದಲ್ಲಿ BJP ಮತ್ತು ಅಲ್ಲಿ ಕೇಂದ್ರದಲ್ಲೂ ಕೂಡ ನಮ್ಮ ಕರ್ನಾಟಕದ ಪರವಾಗಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಹಕಾರ ಸಿಕ್ಕಿದೆ. ನಮ್ಮ ಪ್ರಧಾನಿಗಳು ಕಾವೇರಿ ವಿಷಯದಲ್ಲಿ ಅವರೇನಾದರೂ ಇಂಟರ್ವ್ಯೂನ ಆಗಲಿಲ್ಲ ಅಂತ ಹೇಳಿದ್ರೆ ಯಾವ ಪರಿಸ್ಥಿತಿ ಆಗ್ತಾ ಇತ್ತು? ದೇವೇಗೌಡರು ಇಲ್ಲಿ ಉಪವಾಸ ಕೂತಂಥ ಸಂದರ್ಭದಲ್ಲಿ ಯಾವ ರೀತಿ ಇಲ್ಲಿಂದ ಅವರು ಟೆಲಿಫೋನ್ ಮೂಲಕ ಪ್ರಧಾನಿಗಳಿಗೆ ವಿಷಯವನ್ನು ಮುಟ್ಟಿಸಿದಂಥ ಸಂದರ್ಭದಲ್ಲಿ ತಕ್ಷಣ ಸ್ಪಂದನೆ ಮಾಡಿದಂಥದ್ದು ಯಾವ ರೀತಿ? ಕೇಂದ್ರ ಎಚ್ಚರಗೊಳ್ಳಬೇಕು ಅಂದ್ರೆ ಹಂಗಾದ್ರೆ ದೇವೇಗೌಡರು ಉಪವಾಸ ಕೂತ್ಕೋಬೇಕಾದ್ರೆ ನಾನು ಅದನ್ನೆಲ್ಲ ಇವರು ಮಾಡಲೇ ಇಲ್ಲ. BJP ಏನು ಮಾಡೋದೇ ಇಲ್ಲ. ಇದು ತಪ್ಪಲ್ವಾ? ಎಲ್ಲೋ ಒಂದು ಕಡೆ ದೇವೇಗೌಡರಿಗೂ ಕೂಡ ಯಾವ ರೀತಿ ಗೌರವ ಕೊಟ್ಟಿದ್ದಾರೆ ಪ್ರಧಾನಿಗಳು ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕಾಗ್ತದೆ. ಮತ್ತು ಇನ್ನೊಂದು ಕೋಟ್ ಮಾಡೋಂಥ ಸಂದರ್ಭದಲ್ಲಿ ಎಲ್ಲ ರಾಜ್ಯದಲ್ಲಿ ಬೇರೆ ಬೇರೆ ಪಕ್ಷಗಳು ಒಗ್ಗಟ್ಟಾಗ್ತವೆ ಅಂತ ಹೇಳಿದ್ರು. ಸ್ವಾಮಿ, ನಾವು ಒಗ್ಗಟ್ಟಾಗಲ್ಲ ಅಂತ ನಿಮ್ಗೆ ಎಲ್ಲಿ ಹೇಳಿದ್ದೀವಿ? ಮಹದಾಯಿ ವಿಷಯಕ್ಕೆ ನಾವು ನಿಮಗೆ ವಿರೋಧ ಎಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ? ನಮ್ಮ ಪಕ್ಷದ ಕಚೇರಿ ಮುಂದೆ ಬಂದು ಕುಳ್ಸೋವಂಥದ್ದು, ನಮ್ಮ ಪಕ್ಷದ ಮೇಲೆ ಅಟ್ಯಾಕ್ ಮಾಡೋವಂಥದ್ದನ್ನು ನೀವು ಮಾಡ್ತಾ ಇದ್ದೀರಾ. ನಮ್ಮ ಪಕ್ಷ ಎಲ್ಲಿ ವಿರೋಧ ಮಾಡಿದೆ? ನಾವೇನಾದರೂ ಮಹದಾಯಿ ಯೋಜನೆ ಆಗಬಾರ್ದು ಅಂತ ಎಲ್ಲಾದರೂ ನಾವು ಮಾತಾಡಿದ್ದೀವ? ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಪಕ್ಷದ ಮೇಲೆ ಗೂಬೆಯನ್ನು ಕೂರಿಸುವಂಥದಕ್ಕೆ ಹೊರಟಾಗ ಯಾರು ಕೂಡ ಇದಕ್ಕೆ ಸಹಿಸಲ್ಲ. ನಾವೆಲ್ಲ ಒಟ್ಟಾಗೋಣ. ಒಂದು ನಿಮಿಷ, ಎಲ್ಲರೂ ಸೇರಿ ಒಟ್ಟಾಗಿ ನೀವೊಂದು ಸಭೆ ಕರೆದು ನಾವು ಪ್ರತಿಭಟನೆ ವ್ಯಕ್ತಪಡಿಸೋಣ, ಬಂಧನ ಮಾಡೋಣ ಅಂತ ಎಲ್ಲರನ್ನು ಯಾಕೆ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ? ಇದು ಎಲ್ಲ ಒಂದು ಕಡೆ ಆಡಳಿತ ನಡೆಸ್ತಾ ಇರೋಂಥ ವೈಫಲ್ಯ ಅಲ್ವಾ? ನಾವು ಕರೆ ಕೊಟ್ಬಿಡ್ತೀವಿ. ಇನ್ಯಾರೋ ಒಬ್ಬ ಸಂಘಟನೆ ಮುಖ್ಯಸ್ಥ ನಾನು ಇವತ್ತು ಕರೆ ಕೊಟ್ಬಿಟ್ಟಿದ್ದೀನಿ, ಈ ಡೇಟ್ ಅಲ್ಲ ಈ ಡೇಟ್ ನಾನು ಮಾಡ್ತೀನಿ. ಎಲ್ಲೋ ಒಂದು ಕಡೆ ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗದೇ ಇರೋಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷ ಅನೇಕ ಬಂಧಗಳಾಗಿದೆ. BJP ಎಲ್ಲದಕ್ಕೂ ಕೂಡ ನಾವು ಸ್ಪಂದನೆ ಮಾಡಿಲ್ವಾ? ಭಾರತೀಯ ಜನತಾ ಪಕ್ಷ ಯಾವುದು ಸಪೋರ್ಟ್ ಮಾಡಿಲ್ವಾ? ಅನೇಕ ಹೋರಾಟಗಳಲ್ಲಿ ಕನ್ನಡ ಕಾರ್ಯಕರ್ತರನ್ನು ಹಿಗ್ಗಾಮುಗ್ಗ ತಡಿಸ್ತಂಥದ್ದು, ಕೇಸುಗಳಾಕಿ, ಗೂಂಡಾ ಕೇಸುಗಳಾಕಿ ಕಳಿಸ್ತಂಥದ್ದು ಯಾವ ಸರ್ಕಾರ ಸ್ವಾಮಿ? ಇವತ್ತು ಎಲ್ಲ ಸರ್ಕಾರಗಳು ಮಾಡಿವೆ ಪಾಪ. ಅಲ್ಲ, ಅತಿ ಹೆಚ್ಚು ಮಾಡಿರೋಂಥದ್ದು ಗೂಂಡಾ ಕೇಸುಗಳನ್ನ
ಮೊನ್ನೆ 400ಕ್ಕಿಂತ ಹೆಚ್ಚು ಕೇಸುಗಳನ್ನ ಈ ಒಂದು ಮೆಟ್ರೋ ವಿಷಯದಲ್ಲಿ ಆಗ್ತಂಥದ್ದು ಯಾರು ಸ್ವಾಮಿ? ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ, ಇವತ್ತು ಯಾವ ರೀತಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅವತ್ತು ಯಾವ ರೀತಿ ಲಾಠಿ ಚಾರ್ಜ್ ಮಾಡಿದ್ರು, ಈ ಸಂಘಟನೆಗಳ ರಾಜ್ಯ ಜನ ನೋಡ್ತಾ ಇದ್ದಾರೆ. ಬಿಜೆಪಿಯನ್ನ ದೂರ ಆ ಸಂಘಟನೆಗಳ ಕೇಸ್ಗಳನ್ನು ತೆಗಿತಾ ಇದೆ. ಆದ್ರೆ ಕನ್ನಡ ಪರ ಸಂಘಟನೆಗಳು ಇಲ್ಲಿ ತನಕ ಯಾವುದು ಕೊಲೆನೂ ಮಾಡಿಲ್ಲ, ಡಕಾಯಿತಿ ಮಾಡಿಲ್ಲ, ದರೋಡೆ ಮಾಡಿಲ್ಲ, ಏನು ಮಾಡಿಲ್ಲ. ಕನ್ನಡ ಪರ ಸಂಘಟನೆಯವರು PFI ಸಂಘಟನೆಯವರಿಗಿಂತ ಡೇಂಜರ್ ಇವ್ರ ದೃಷ್ಟಿನಲ್ಲಿ. ಇವರು ರಾಜಕೀಯಕ್ಕಾಗಿ ಇಲ್ಲಿ ತನಕ ತುಂಬಾ ಡೇಂಜರ್ ನೀವು ಯಾರಾದ್ರೂ ಕನ್ನಡ ಸಂಘಟನೆಗಳನ್ನ ಹೋಲಿಸಿದ್ರೆ ಅವ್ರಿಗೆ ಯಾವ ಸೇವೆ ಮಾಡ್ಬೇಕು ಅಂತ ಹೇಳಿ ನಾವು ಕೂಡ ಸಿದ್ಧ ಇರ್ತೀವಿ. ಯಾವತ್ತೂ ಕೂಡ ಕನ್ನಡ ಪರ ಸಂಘಟನೆಗಳನ್ನ ಯಾವತ್ತು ಹಂಗಿದ್ದಾಗ ಬಜರಂಗ PFI ತೆಗಿತೀರಿ, ಉಗ್ರಗಾಮಿಗಳ ಸಂಘಟನೆ, SDPI ಸಂಘಟನೆ ಉಗ್ರಗಾಮಿಗಳು, ಅವ್ರಿಗಿಂತ ಡೇಂಜರ್ ಕರವೇ ಕಾರ್ಯಕರ್ತರು ಪಾಪ. ಅವ್ರ ಮೇಲೆ ಯಾಕೆ ಕೇಸ್ಗಳನ್ನ ಜಡಿತೀರಿ? ಎಲ್ಲ ನಿಮ್ ಪಾರ್ಟಿ ಅಂತಲ್ಲ, ಎಲ್ಲಾ ಪಕ್ಷವರು ಕೂಡ ಅವ್ರ ಮೇಲೆ ಕೇಸ್ ಹಾಕಿರೋದು. ನಾನಂತೂ ನೋಡಿ ನೀವು ಪರವಾಗಿದ್ದೀರಿ. ನಾನು ಕೂಡ ಕನ್ನಡದ ಹೋರಾಟಗಾರನಾಗಿ ನಾನು ಬೆಳೆದು ಬಂದಿರೋಂಥದ್ದು. ಯಾವತ್ತೂ ಕೂಡ SDPI, KFD, PFI ಈ ರೀತಿ ಅಂತವ್ರನ್ನ ಏನಾದರೂ ಈ ಕನ್ನಡ ಸಂಘಗಳು ಹೋಲಿಕೆ ಮಾಡಿದ್ರೆ ನಾನು ಮೀಡಿಯಾ ಮೂಲಕ ಹೇಳಬಾರ್ದು. ಆ ರೀತಿ ಸೇವೆಯನ್ನು ಅವ್ರಿಗೆ ಮಾಡಬೇಕಾಗ್ತದೆ. ಒಂದು ವಿಷಯಾಂತರ ಆಗೋದು ಬೇಡ. ವಿಧಾನಸಭಾ ಅಧಿವೇಶನದಲ್ಲಿ, ಲೋಕಸಭಾ ಅಧಿವೇಶನದಲ್ಲಿ, ರಾಜ್ಯಸಭೆಯಲ್ಲಿ ಅಥವಾ ವಿಧಾನ ಪರಿಷತ್ನಲ್ಲಿ ಯಾರು ಏನೇ ಮಾತಾಡೋರು ಸಹ ಅದು ದಾಖಲೆ. ನನ್ನ ಭಾರತೀಯ ಜನತಾ ಪಕ್ಷದ ಮಿತ್ರರು ತಪ್ಪೇಳನ್ನ ಬಿಡಬೇಕು. ನಾನು ಒಂದು ಘಟನೆಯನ್ನು ಕೋಟ್ ಮಾಡಿದೆ. ಸೋಮನಾಥ್ ಚಟರ್ಜಿರವರು ಸ್ಪೀಕರ್ ಆಗಿದ್ದ ಸಮಯದಲ್ಲಿ ಕರ್ನಾಟಕದ ಕಾವೇರಿ ವಿಷಯ ದೇವೇಗೌಡರು ಎತ್ತದಂಥ ಸಮಯದಲ್ಲಿ ತಮಿಳುನಾಡಿನ ಪಾರ್ಲಿಮೆಂಟ್ ಮೆಂಬರ್ಗಳು ಅವ್ರ ವಿರುದ್ಧ ಅಟ್ಯಾಕ್ ಮಾಡಿದ್ರು. ಅವರ ಬೆಂಬಲಕ್ಕೆ ಯಾರೂ ಬಂದಿಲ್ಲ ಅನ್ನೋ ಮಾತನ್ನು ಹೇಳಿದೆ. ತಾವು ಇನ್ನೊಂದ್ಸಲ ವೇದಿಕೆಯನ್ನು ಅವಕಾಶ ಮಾಡಿಕೊಡಿ. ಸನ್ಮಾನ್ಯ ಸತೀಶ್ ರೆಡ್ಡಿರವರಿಗೆ ಅವ್ರ ಭಾರತೀಯ ಜನತಾ ಪಕ್ಷದ MP ಗಳು ದೇವೇಗೌಡರು ಬೆಂಬಲಕ್ಕೆ ತಂದಿದ್ರೆ ದಯಮಾಡಿ ತಂದಿರಲಿ. ನಾನು ಇಲ್ಲೇ ಸಾರ್ವಜನಿಕರು ಅಪಾಲಜಿ ಕೇಳ್ತೀನಿ. ದಯಮಾಡಿ ನಾನು ಮುಗಿಸಿಲ್ಲ, ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ನಾನು ಅಪಾಲಜಿ ಕೇಳಕ್ಕೆ ತಯಾರಿದ್ದೀನಿ. ಈ ಕರ್ನಾಟಕದಲ್ಲಿ 1999ರಿಂದ ನಿರಂತರವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲಿನ ಜನತೆ 17 ಸೀಟು, 18 ಸೀಟು, 19 ಸೀಟು ನಿರಂತರವಾಗಿ ಪಾರ್ಲಿಮೆಂಟಲ್ಲಿ ಗೆಲ್ಲಿಸ್ಕೊಂಡ್ಬಂದಿದ್ದಾರೆ. ಇವರು ಮಹದಾಯಿ ವಿಚಾರ ಬಂದಾಗ, ಕಾವೇರಿ ವಿಚಾರ ಬಂದಾಗ, ಭಾಷೆ ವಿಚಾರ ಬಂದಾಗ ಧ್ವನಿಯನ್ನು ಎತ್ತುತ್ತಾ ಇಲ್ಲ. ಬಹಳ ಪ್ರಮುಖವಾಗಿ ಪ್ರವೀಣ್ ಶೆಟ್ಟಿ ಒಂದು ವಿಚಾರವನ್ನು ಎತ್ತಿದ್ರು. ಮೆಟ್ರೋದಲ್ಲಿ ಹಿಂದಿ ಏರಿಕೆ ವಿಚಾರ ಬಂದಂಥ ಸಮಯದಲ್ಲಿ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು, ಬನವಾಸಿ ಕಾರ್ಯಕರ್ತರು ಆಂದೋಲನ ಮಾಡಿ ಇಡೀ ದೊಡ್ಡ ಇಶ್ಯೂ ಮಾಡಿದ್ರು. ಕೂಡ ಬಂದ್ ಬಿಸಿ ತಟ್ಟಿದೆ. ಬೆಳಗಿನಿಂದ ಪ್ರವೀಣ್ ಶೆಟ್ಟರು ಕೂಡ ಇಲ್ಲೇ ಇದ್ದಾರೆ. ಅವರು ಕೂಡ ಬೆಳಗ್ಗೆ ಪ್ರತಿಭಟನೆ ಮಾಡೇ ಬಂದಿದ್ದು. ಟೆಕ್ ಪಾರ್ಕ್ಗಳಲ್ಲಿ ಬೆಂಗಳೂರಿನಲ್ಲಿ IT-BT ಕಂಪನಿಗಳಿಗೂ ಕೂಡ ಬಂದ್ ಬಿಸಿ ತಟ್ಟಿದೆ. ಹೀಗಾಗಿ IT-BT ಕಂಪನಿಗಳು ಕೂಡ ಬಂದ್ ಆಗಿವೆ. ಗಮನಿಸಬೇಕಾದಂಥ ಸಂಗತಿ ಇದೆ. ಇದು ಆನೇಕಲ್ನಿಂದ ಬಂದಿರುವಂಥ ಸುದ್ದಿ. ಈಗ ಎಲ್ಲ IT-BT ಕಂಪನಿಗಳು ಕೂಡ ಬಂದ್ ಆಗಬೇಕು ಅಂತ ಕರವೇ ಕಾರ್ಯಕರ್ತರು ಬೆಳಗಿನಿಂದ ಪ್ರತಿಭಟನೆ ಮಾಡ್ತಾ ಇದ್ರು. ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಅಂತೂ ಇಂತೂ ಇವತ್ತು ರಜೆಯನ್ನ ಘೋಷಣೆ ಮಾಡಲಾಗಿದೆ ಅನ್ನುವಂಥದ್ದು. ಹಲವಾರು ಕಂಪನಿಗಳು ಮುಚ್ಚಿವೆ. IT-BT ಕಂಪನಿಗಳಿಗೂ ಕೂಡ ಬಂದ್ ಬಿಸಿ ತಟ್ಟಿದೆ. ಬಹಳಷ್ಟು ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ IT-BT ಕಂಪನಿಗಳು ಮಾತ್ರ ಯಾರು ಬಂದಾದರೂ ಕೂಡ ಬಂದಾಗಲ್ಲ ಅನ್ನುವಂಥ ಮಾತಿತ್ತು. ಆದರೆ ಇವತ್ತು IT-BT ಕಂಪನಿಗಳು ಕೂಡ ಬಂದಾಗಿವೆ ಅನ್ನುವಂಥದ್ದು. ಪ್ರವೀಣ್, ಬೆಳಿಗ್ಗೆನೆ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಹೋಗಿದ್ದೀವಿ, ಅಲ್ಲಿ ವಾರ್ ಮಾಡಿದ್ದೀವಿ, ಮತ್ತೆ ಎಲ್ಲರನ್ನೂ ಆಚೆ ಕಳಿಸ್ಬೇಕು ಅನ್ನುವಂಥ ಒತ್ತಾಯ ಮಾಡಿದ್ದೀವಿ. ಇಡೀ ಸರ್ಕಾರ ಅವರಿಗೆ ಜಮೀನು ಕೊಟ್ಟಿರುತ್ತೆ, ವಿದ್ಯುತ್ ಕೊಟ್ಟಿರುತ್ತೆ, ನೀರು ಕೊಟ್ಟಿರುತ್ತೆ, ಮೂಲಭೂತ ಸೌಕರ್ಯವನ್ನು ಕೊಟ್ಟಿರುತ್ತೆ. ಆದರೆ ಕರ್ನಾಟಕದ ವಿಷಯ ಬಂದಾವಾಗ, ಕಾವೇರಿ ಮಹದಾಯಿ ವಿಷಯ ಬಂದಾವಾಗ ಎಲ್ಲೂ ಸಹ ಬಂಧನ ಮಾಡದೆ ಒಳಗಡೆನೆ ಬೀಗ ಹಾಕೊಂಡು ಕೆಲಸ ಮಾಡುವಂತ ಪ್ರವೃತ್ತಿಯನ್ನ ಮುಂದುವರಿಸಿದ್ದಾರೆ. ಇದನ್ನ ತೀವ್ರವಾಗಿ ನಾವು ವಿರೋಧಿಸ್ತೀವಿ. ಇವತ್ತು ಬೆಂಗಳೂರು ನಗರದಲ್ಲಿ ಎಲ್ಲೇ ಮಾಲ್ಗೆ ಹೋಗಿ ಕರ್ನಾಟಕದ ರೀತಿ ನಮ್ಗೆ ಕಾಣಿಸೋದೇ ಇಲ್ಲ. ಎಲ್ಲೋ ನಾವು ಫಾರಿನ್ ಅಲ್ಲಿ ಇರೋ ತರ ಇರುತ್ತೆ. ಒಂದು ನಾಮಫಲಕ ಇರಲ್ಲ, ಕನ್ನಡಿಗರಿಗೆ ಉದ್ಯೋಗ ಇರಲ್ಲ. ಬೆಂಗಳೂರು ಯಾವ ಕಡೆ ಹೋಗ್ತಾ ಇದೆ? ಇಂಥ ಸಂದರ್ಭದಲ್ಲಿ ಎಲ್ಲಾ ರಾಷ್ಟ್ರೀಯ ಪಕ್ಷಗಳು ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಗಮನವನ್ನ ಕೊಡಬೇಕು. ಸ್ವಾರ್ಥ ರಾಜಕೀಯವನ್ನ ಬಿಡಬೇಕು. ಮಾನ್ಯ JDS ನ ವಕ್ತಾರರಾದಂಥ ರಮೇಶ್ ಬಾಬು ಅವರು ಇಲ್ಲೇ ಇದ್ದಾರೆ. ದೇವೇಗೌಡರು ಏನ್ ಕಾವೇರಿ ವಿಷಯದಲ್ಲಿ ಏನ್ ಕೂದಿದ್ದಾರೆ, ಅದೇ ರೀತಿ ಮಹದಾಯಿ ವಿಷಯದಲ್ಲೂ ಸಹ ಕೂತ್ಕೊಳ್ಳೋದ್ರ ಮುಖಾಂತರ ಪ್ರಧಾನಿ ಮೋದಿ ಅವರಿಗೆ ಹತ್ರದಲ್ಲಿದ್ದಾರೆ. ಅವ್ರು ಹೇಳಿರೋ ಮಾತಂತ ಹಿರೇ ಮುಸದಿ ಅವರ ಮಾತನ್ನು ಕೇಳಲಿಕ್ಕೆ ಪ್ರಧಾನಿ ಅವರು ಸಹ ಅದನ್ನ ಕೇಳ್ತಾರೆ. ಅವ್ರಿಗೂ ಒಡನಾಟ ಕೂಡ ಚೆನ್ನಾಗಿದೆ. ಅವ್ರು ಮಧ್ಯಪ್ರವೇಶ ಮಾಡಬೇಕು. ಮಹದಾಯಿಯಲ್ಲಿ 1000 ದಿನದಿಂದ ಹೋರಾಟ ಮಾಡ್ತಾ ಇರುವಂತ ನಮ್ಮ ರೈತ ಬಂಧುಗಳಿಗೆ
ಕೊನೆ ಪಕ್ಷ ಕುಡಿಯುವ ನೀರನ್ನ ಕೊಡಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ತೀವಿ. ರಾಷ್ಟ್ರೀಯ ಪಕ್ಷಗಳು ನಮ್ಮ ಮೇಲೆ, ಕನ್ನಡ ಹೋರಾಟಗಾರರ ಮೇಲೆ ಕೇಸ್ ಹಾಕಲಿ ತೆಗಿಲಿ, ನಾವು ಕನ್ನಡ ಹೋರಾಟವನ್ನ ಯಾವತ್ತೂ ಸಹ ನಿಲ್ಲಿಸಲ್ಲ. ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೆ ನಾವು ಮನ್ನಣೆಯನ್ನು ಕೊಡಲ್ಲ. ಇವತ್ತು ಅಮಿತ್ ಶಾ ಅವರು ಬರ್ತಾ ಇದ್ದಾರೆ, ಇಂಥ ಸಂದರ್ಭದಲ್ಲಿ ಏನ್ ಬಂದ್ ಕರೆ ಕೊಟ್ಟಿದ್ದೀವಿ. ಹಿಂದೆ ಸೋನಿಯಾ ಗಾಂಧಿ ಅವರು ಅವರ ಪಕ್ಷದ ಮಾರವಲು ಸಹ ಕಬ್ಬೌಟವನ್ನು ತೋರಿಸಿದ್ದೀವಿ. ರಾಹುಲ್ ಗಾಂಧಿ ಅವರು ಬಂದರೂ ಸಹ ಏನಾದರೂ ಮಹದಾಯಿ ವಿಷಯದಲ್ಲಿ ಮಾತೆತ್ತಿಲ್ಲ ಅಥವಾ ಗೋವಾ ಸರ್ಕಾರದ ಕಾಂಗ್ರೆಸ್ ಅಧ್ಯಕ್ಷರು ಮಾತೆತ್ತಿಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಗೂ ಸಹ ಕಬ್ಬೌಟವನ್ನು ತೋರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತೀವಿ. ಕನ್ನಡ ಹೋರಾಟಗಾರರು ಸ್ವಾಭಿಮಾನದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಯಾವುದೇ ಪಕ್ಷದ ಅಡಿಗೊಂಬೆಗಳಾಗಿ ಹೋರಾಟ ಮಾಡಲಿಕ್ಕೆ ನಾವು ಸಿದ್ರಿಲ್ಲ ಅನ್ನುವಂಥ ಮಾತನ್ನು ಎಲ್ಲ ಸರ್ಕಾರಗಳು ನಿಮ್ಮ ಮೇಲೆ ಕೇಸ್ ಹಾಕಿದೆಯಲ್ಲ ಪ್ರವೀಣ್? ಖಂಡಿತ ಯಾವ್ದು ಸರ್ಕಾರ ಬಿಟ್ಟಿಲ್ಲ, ಯಾವ್ದು ಕೇಸ್ ತೆಗೆದಿಲ್ಲ. ಇವತ್ತು KFD PF ಇದು ಕೇಸ್ ತೆಗೆದಿದ್ದಾರೆ ಸಿದ್ದರಾಮಯ್ಯನವರು. ನಾವೇನೋ ಮಸಿ ಬಳಿಯಕ್ಕೆ ಹೋದ್ರೆ, ಏನೋ ಇಂಗ್ಲಿಷ್ ನಾಮಫಲಕಕ್ಕೋ ಹಿಂದಿ ನಾಮಫಲಕ್ಕೋ ಮಸಿ ಬಳಿದ್ರೆ ನಮ್ಮನ್ನ ಕೋಮುದಳ್ಳೂರಿ ಅಂತ ಕೇಸ್ಗಳನ್ನ ಹಾಕಿ ನಮ್ಮ ಹುಡುಗರುಗಳನ್ನ ವಾರಗಟ್ಟಲೆ ಜೈಲಲ್ಲಿ ಇಟ್ಟಿರುವಂತ ಸರ್ಕಾರಗಳಿರು. ಯಾರು ನಮ್ಮ ಬಗ್ಗೆ ಕನಿಕರ ತೋರ್ಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಇವತ್ತು ಬಂದ್ಗೆ ಬೆಂಬಲ ಕೊಡುವಂತದ್ದು ಎಲ್ಲರೂ ಕೊಡ್ಲೇಬೇಕು. ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದೀರಾ 3 ಪಕ್ಷದವರು, ನಮ್ಮ ಓಟ್ಗಳನ್ನ ಭಿಕ್ಷೆಯಾಗಿ ತಗೊಂತಾ ಇದ್ದೀರಾ. ಕನ್ನಡಿಗರ ಓಟ್ಗಳನ್ನ, ರೈತಗಳನ್ನ ಓಟ್ಗಳನ್ನ ಕನ್ನಡಕ್ಕೆ ಯಾಕೆ ಸಪೋರ್ಟ್ ಮಾಡಲ್ಲ? ಮಾಡಬೇಕಾಗಿದೆ. ಇದಕ್ಕೆ ಅವರ ಹಕ್ಕು, ಇದು ನಮ್ಮ ಹಕ್ಕು. ಮಹದಾಯಿ ಏನ್ ಭಿಕ್ಷೆ ಕೊಡ್ಬೇಕಾಗಿದ್ದಿಲ್ಲ ನಮ್ಗೆ. ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ರಮೇಶ್ ಅವರು ಒಂದು ವಿಷಯವನ್ನೇ ಇತ್ತು, ಸಂಸತ್ತಲ್ಲಿ ಚಟರ್ಜಿ ಅವರು ಇದ್ದಂಥ ಸಂದರ್ಭದಲ್ಲಿ ದೇವೇಗೌಡರು ಮಾತಾಡಿದ್ರು, ಸಪೋರ್ಟ್ ಮಾಡಿಲ್ಲ ಅಂತ. ಅಂದರೆ ಈ 19 ಜನ ಯಾರು BJP ಗೆದ್ದಂಥವ್ರು ಯಾವತ್ತೂ ಕೂಡ ಮಹದಾಯಿ ವಿಷಯ, ಕಾವೇರಿ ವಿಷಯ ಬಂದಂಥ ಸಂದರ್ಭದಲ್ಲಿ ಸಂಸತ್ತಲ್ಲಿ ಮಾತಾಡೇ ಇಲ್ವಾ? ನಾವು ದಾಖಲೆ ಕೊಡ್ತೀವಿ. ಆಗ ಅವರು ಸುಮ್ಮನೆ ಕೂತಿರೋ ಅಂಥದ್ದನ್ನು ದಾಖಲೆ ನಾವು ಕೊಡ್ಬೋದಲ್ಲ. ಮಾತಾಡೋಂಥ ಸಂದರ್ಭದಲ್ಲಿ ಆ ಪಕ್ಷದವರು ಆ ಸಂದರ್ಭದಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮಾತಾಡಬೇಕು. ಇವತ್ತು ದೇವೇಗೌಡರು ಏನು ವಿಷಯ ಎತ್ತಿರ್ತಾರೆ ಅಂತ ಯಾರು ಗೊತ್ತಿರ್ತದೆ? ಎಲ್ಲರನ್ನ ಕರೆದು ವಿಶ್ವಾಸದಲ್ಲಿ ಮಾತಾಡಿ ನಾನು ಈ ವಿಷಯ ಚರ್ಚೆ ಮಾಡ್ತೀನಿ, ನೀವು ನಾನು ಸಪೋರ್ಟ್ ಮಾಡಿ ಅನ್ನೋ ವಿಷಯನ ಮಾತಾಡಿರ್ತಾರ? ಎಲ್ಲೋ ಒಂದು ಕಡೆ ಮಾಹಿತಿಯ ಕೊರತೆಯಿಂದ ಆ ರೀತಿ ಆಗಿರ್ಬೋದು. ಆದರೆ ಯಾವತ್ತು BJPಯ ಸಂಸದರು ಕನ್ನಡ ವಿಷಯ ಬಂದಂಥ ಸಂದರ್ಭದಲ್ಲಿ, ಅದು ಕಾವೇರಿ ವಿಷಯ ಇರ್ಬೋದು, ಮಹದಾಯಿ ವಿಷಯ ಇರ್ಬೋದು, ಯಾವತ್ತೂ ಕೂಡ ಕರ್ನಾಟಕದ ಪರ ಮಾತಾಡಿರ್ತಾರೆ. ಸುಮ್ಮನೆ ಯಾರು ಕುಳಿತುಕೊಳ್ಳೋಕೆ ಹೋಗಿಲ್ಲ. ಸುಮ್ಮನೆ ಯಾವುದೋ ಒಬ್ರು ಆ ರೀತಿ ಮಾತಾಡಿದ ತಕ್ಷಣ ರಾಜ್ಯದ ಜನತೆಗೆ ತಪ್ಪು ಸಂದೇಶ ಹೋಗೋದು ಬೇಡ. ನಾವು ಕೂಡ ಈ ರಾಜ್ಯದ ನೆಲದಿಂದನೇ ಗೆದ್ದಿರೋಂಥದ್ದು, ನಮಗೂ ಕೂಡ ಜವಾಬ್ದಾರಿ ಇರ್ತದೆ. ಯಾರ ಕೈಯಲ್ಲಿ ಹೇಳ್ಸ್ಕೊಳ್ಳೋಂಥ ಒಂದು ಸಣ್ಣ ಜನರು ನಾವೇನಲ್ಲ. ಇದ್ರ ಬಗ್ಗೆ ನಾನು ಇನ್ನಷ್ಟು ಮಾತಾಡ್ತೀನಿ. ಒಂದು ಪುಟ್ಟ ವಿರಾಮ ತಗೊಳ್ತೀನಿ. ವಿರಾಮದ ನಂತರ ಮತ್ತಷ್ಟು ವಿವರಗಳನ್ನ ನಿಮಗೆ ಕೊಡ್ತೀನಿ.